ನಮಸ್ಕಾರ ಎಲ್ಲರಿಗೂ. ಈ ವಿಧಾನದೊಳಗೆ ಒಂದ್ಸಲ ಈ ಮಸಾಲೆ ರೈಸ್ನ ಮಾಡ್ಕೊಂಡು ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ಪುಳಿಯೋಗರೆ ಚಿತ್ರಾನ್ನ ತಿಂದೇ ಇರ್ತೇವ್ರಿ, ಆದರೆ ಈ ಮಸಾಲೆ ರೈಸ್ನ ತಿಂದ್ರೆ ಸಾಕ್ರಿ ವಾವ್ ಅನಿಸ್ತೈತಿ, ಅಷ್ಟು ಸೂಪರಾಗಿ ಬರ್ತೈತಿ. ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಈ ಮಸಾಲೆ ರೈಸ್ ಮಾಡ್ಕೊಳ್ಳೋಕೆ ಒಂದು ಮಸಾಲೆನ ಹುರ್ಕೊಳ್ಬೇಕಾಗ್ತೈತೆ ರೀ. ಇಲ್ಲಿ ನಾನು ಒಂದು 3 ಒಣಮೆಣ್ಸಿಕಾಯಿ ತೊಗೊಂಡಿನಿ. 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ಮತ್ತು ಒಂದು 10 ಕಾಳು ಮೆಣಸನ್ನ ತೊಗೊಂಡ್ರಿ. ಈಗ ಇದನ್ನು ಒಂದು ಕಡಾಯಿ ಒಳಗೆ ಹಾಕಿಬಿಟ್ಟು ಹುರ್ಕೊಳ್ಬೇಕಾಗ್ತೈತಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಸ್ವಲ್ಪ ಕರಿಬೇವನ್ನ ಸೇರಿಸ್ಬೇಕಾಗ್ತೈತೆ ರೀ. ಹಂಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿನ್ರಿ. ಈಗ ಇದನ್ನು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಇದನ್ನು ಚಲೋ ತಂಗ ಹುರಿಬೇಕಾಗ್ತೈತೆ ರೀ. ಗ್ಯಾಸ್ನ ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮ್ ಅದು ಇಡಕ್ಕೆ ಹೋಗ್ಬೇಡ್ರಿ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ಮಸಾಲೆ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ. ಈಗ ನೋಡಿರಿ ಇದು ಫ್ರೈ ಆಗೈತಿ. ಇದಕ್ಕೀಗ ಒಂದು 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಣ್ಣೆ ಸೇರಿಸ್ಕೊಂಡು ಇದನ್ನು ಸಹಿತ ಇದ್ರ ಜೊತೆಗೆ ಹುರ್ಕೊಳ್ಬೇಕಾಗ್ತೈತೆ ರೀ. ಚಿತ್ರಾನ್ನ ಆಗಿರ್ಬೋದು, ವಾಂಗಿಭಾತ್ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಎಲ್ಲ ರೈಸ್ ಐಟಮ್ನು ನಾವು ಟ್ರೈ ಮಾಡೇ ಇರ್ತೇವೆ ರೀ. ಆದರೆ ಈ ವಿಧಾನದೊಳಗೆ ಒಂದು ಸಲ ಈ ಮಸಾಲೆ ರೈಸ್ನ ಮಾಡ್ಕೊಂಡು ನೋಡಿರಿ, ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತೈತಿ ಅಂತ ಹೇಳ್ತೀನಿ. ಈಗ ನೋಡಿರಿ ಇದು ಪೂರ್ತಿಯಾಗಿ ಮಸಾಲೆ ಎಲ್ಲ ಫ್ರೈ ಆಗೈತಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕಾಗ್ತೈತೆ ರೀ. ಇದ್ರೊಳಗೆ ಇದು ಪೂರ್ತಿ ಈಗ ತಣ್ಣಗಾಗೈತಿ. ಇದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕಿ ರುಬ್ಕೊಳತ್ತಾನೆ. ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸ್ಬೇಡ್ರಿ. ಹಂಗೆ ಇದನ್ನು ಅದನ್ನು ರುಬ್ಕೊಳ್ಬೇಕಾಗ್ತೈತಿ. ಪೂರ್ತಿಯಾಗಿ ನೈಸಾಗಿ ಪೌಡ್ರ್ ಮಾಡಿಕೊಡ್ರಿ. ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿಬಿಟ್ಟು ಒಂದು 8 ಬಾಕ್ಸ್ ಒಳಗೆ ಸ್ಟೋರ್ನು ಮಾಡ್ಕೊಳ್ಬೋದು ರೀ ಆರಾಮ್ಸೆ. ಈಗ ನೋಡಿರಿ ಈ ರೀತಿಯಾಗಿ ನೈಸಾಗಿ ಪೌಡ್ರ್ ಮಾಡ್ಕೊಂಡೇ ಬರೀ ಹಂಗಿದ್ರೆ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಇಲ್ಲೇ ಕಡಾಯಿ ಒಳಗೆ ಒಂದು ಅರ್ಧ ಕಪ್ ಆಗುವಷ್ಟು ಎಣ್ಣೆ ಹಾಕೇನಿ. ಎಣ್ಣೆ ಕಾದ್ಮೇಲೆ ಒಂದು 1/4 ಕಪ್ ಆಗುವಷ್ಟು ಶೇಂಗಾ ಹಾಕೇನಿ. ಶೇಂಗಾ ಎಲ್ಲ ಚಲೋ ತಂಗ ಇದನ್ನು ಫ್ರೈ ಮಾಡಿಬಿಟ್ಟು ಒಂದು ಬಟ್ಲೊಳಗೆ ತಗೊಳ್ಬೇಕಾಗ್ತೈತಿ. ನಿಮಗೆ ಶೇಂಗಾ ಎಷ್ಟು ಬೇಕು ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಹೆಚ್ಚು ಕಡಿಮೆನೂ ಹಾಕ್ಕೊಳ್ಬೋದು ರೀ. ಈಗ ನೋಡಿರಿ ಇದು ಪೂರ್ತಿಯಾಗಿ ಎಲ್ಲನೂ ಫ್ರೈ ಆಗೈತಿ ಶೇಂಗಾ. ಈಗ ಇದನ್ನು ಒಂದು ಬಟ್ಲೊಳಗೆ ತೆಗೆದು ಸೈಡ್ ಇಟ್ಕೊಳ್ಬೇಕಾಗ್ತೈತಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಇದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವಿಡಿಯೋಗಳನ್ನ ಆದಷ್ಟು ಹೆಚ್ಚಾಗಿ ಶೇರ್ ಮಾಡಿಕೊಂಡು ಈ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೇನಿ. ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಇದಕ್ಕೆ ಒಂದು ಕೆಂಪು ಮೆಣ್ಸಿಕಾಯಿ ಹಾಕ್ಕೊಂಡ್ರಿ ಒಣದು, ಮತ್ತು ಇಲ್ಲೇ ಒಂದು 3 ಮೆಣ್ಸಿಕಾಯಿನ ನಡು ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡನೆ. ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡನೆ. ಈಗ ಇದನ್ನು ನೋಡಿರಿ ಜಸ್ಟ್ ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕ್ರಿ. ಈಗ ನೋಡಿರಿ ಇದು ಫ್ರೈ ಆಗೈತಿ. ಇದಕ್ಕೆ ಈಗ ನಾನು ಒಂದು 2 ಚಿಟಿಕೆ ಆಗೋಷ್ಟು ಹಿಂಗೆ ಹಾಕ್ಕೊಳತ್ತೀನಿ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ. ಈಗ ಇದಕ್ಕೆ ನಾನು ಹುಣಸೆ ರಸ ಸೇರಿಸ್ಕೊಳತ್ತೀನಿ ರೀ. 1 ಕಪ್ ಆಗೋಷ್ಟು. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಿ ರೈಸ್ ಅನ್ನೋದ್ರ ಮೇಲೆ ಇದಕ್ಕೆ ಹುಣಸೆಹಣ್ಣು ರಸನ ಸೇರಿಸ್ಕೊಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನ್ರಿ. ಇದು ಈಗ ಪೂರ್ತಿಯಾಗಿ ಕುದಿ ಬಂದೈತಿ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಒಂದು 10 ನಿಮಿಷ ಕುದಿಸ್ಕೊಳ್ಬೇಕಾಗ್ತೈತೆ ರೀ. ಗೊಜ್ಜು ರೀತಿಯಾಗಿ ಇದನ್ನು ರೆಡಿ ಮಾಡ್ಕೊಳ್ಬೇಕಾಗ್ತೈತಿ. ಇದು ಸ್ವಲ್ಪ ಗಟ್ಟಿಯಾಗೋವರೆಗೆ ಕುದಿಸ್ಕೊಂಡು ನೋಡಿರಿ. ಈ ರೀತಿಯಾಗಿ ಗೊಜ್ಜು ರೆಡಿ ಆಗ್ತೈತಿ. ಈ ಮಸಾಲೆ ರೈಸ್ಗೆ ಮೇನ್ ಬೇಕಾಗಿರೋವಂಥ ಗೊಜ್ಜು ರೆಡಿ ಆಗೈತೆ ರೀ ಇದು. ಈಗ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಅಷ್ಟೇ ರೀ ತಣ್ಣಗಾಗಕ್ಕೆ ಬಿಡಬೇಕಾಗ್ತೈತಿ. ಈ ಮಸಾಲ ರೈಸ್ಗೆ ಮುಂಚೆನೇ ನಾನು ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೀ ತಣ್ಣಗಾಗಕ್ಕಂಥೇಳಿ ಒಂದು ಬೌಲ್ ಒಳಗೆ ತೆಗೆದಿಟ್ಕೊಂಡಿದ್ದೆ. ಈಗ ಇದು ಪೂರ್ತಿ ಅನ್ನ ಎಲ್ಲ ತಣ್ಣಗಾದ್ಮೇಲೆ ಇದಕ್ಕೆ ಮಾಡಿರುವಂಥ ಗೊಜ್ಜನ್ನ ಹಾಕ್ಕೊಳತ್ತೀನಿ. ನಿಮಗೆ ಗೊಜ್ಜು ಎಷ್ಟು ಬೇಕಂತ ಹೇಳಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಡ್ರಿ. ಮಾಡಿದ್ದೆಲ್ಲನೂ ಒಮ್ಮೆ ಹಾಕಬೇಡ್ರಿ. ಈಗ ನೋಡಿರಿ ಸ್ವಲ್ಪ ಪ್ರಮಾಣದೊಳಗೆ ನಾನು ಗೊಜ್ಜನ್ನ ಹಾಕೀನಿ. ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಟಿರುವಂಥ ಶೇಂಗಾ ಹಾಕ್ಕೊಂಡ್ರಿ. ಹಂಗೆ ಪೌಡರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಸಹಿತ ಹಾಕ್ಕೊಳತ್ತೀನಿ. ನಾನಿಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಪೌಡ್ರ್ ಹಾಕೀನಿ. ಈಗ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ. ನಮ್ಗೆ ಈಗ ಪೌಡ್ರ್ ಆಗಿರ್ಬೋದು ಗೊಜ್ಜಾಗಿರ್ಬೋದು ಎಷ್ಟು ಬೇಕಂತ ಹೇಳಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತೆ ರೀ. ಈಗ ನೋಡಿರಿ ಇದು ಪೂರ್ತಿ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡೀನಿ. ಒಂದು ಸಲ ಉಪ್ಪನ್ನ ಟೇಸ್ಟ್ ಮಾಡಿಕೊಡ್ರಿ. ಉಪ್ಪೇನಾರು ಸ್ವಲ್ಪ ಹೆಚ್ಚು ಕಡಿಮೆ ಅನಿಸಿದ್ರೆ ಸೇರಿಸ್ಕೊಳ್ಬೋದು. ಈಗ ನೋಡಿರಿ ಈ ರೀತಿಯಾಗಿ ಮಸಾಲೆಯನ್ನು ರೆಡಿ ಆಗ್ತೈತಿ. ಭಾಳ ಅಂದ್ರೆ ಭಾಳ ಸೂಪರಾಗಿ ರೆಡಿ ಆಗ್ತೈತಿ. ನೀವು ಸಹಿತ ಈ ವಿಡಿಯೋನ ನೋಡಿಬಿಟ್ಟು ಈ ಮಸಾಲೆ ರೈಸ್ನ ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೀನಿ ರೀ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡ್ರಿ. ಮತ್ತೆ ಯಾಕೆ ತಡ ಮಾಡ್ತೀರಿ. ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.